ನಮಸ್ಕಾರ. ನನ್ನ ಮೈ ರಿವ್ಯೂ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ತುಂಬ ದಿನಗಳ ನಂತರ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ಪಂಚಲೋಹ ಜ್ಯುವೆಲ್ರೀಸ್ ಬಗ್ಗೆ ಆಗಿರುತ್ತೆ. ನಾನು ಇತ್ತೀಚೆಗಷ್ಟೇ ಸ್ವಲ್ಪ ಪಂಚಲೋಹ ಜ್ಯುವೆಲ್ರೀಸ್ ಆರ್ಡರ್ ಮಾಡ್ಕೊಂಡಿದ್ದೆ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ. ಸೊ ಅದನ್ನು ಯೂಸ್ ಮಾಡಿ ಅದರ ರಿವ್ಯೂ ಕೊಡೋಕ್ಕೆ ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇತ್ತೀಚೆಗೆ ನನಗೆ ಪಂಚಲೋಹನ ಯೂಸ್ ಮಾಡಬೇಕು ಅಂತ ತುಂಬ ಆಸೆ ಆಗಿದೆ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿರುವಂಥದ್ದು ಖಡ ತುಂಬಾ ಚೆನ್ನಾಗಿದೆ. ಫ್ಲವರ್ ಡಿಸೈನ್ ಇದೆ ಇದರ ಮೇಲೆ. ಅನ್ಪಾಲಿಶ್ಡ್ ಪಂಚಲೋಹ ಕಡ ಇದು. ಇದರ ಪ್ರೈಸ್ ಬಂದುಬಿಟ್ಟು 900 ರುಪೀಸು. ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ 2-3 ವೀಕ್ಸಿಂದನೂ. ನನಗಂತೂ ತುಂಬ ಇಷ್ಟ ಆಗಿದೆ. ಸೊ ನೀವು ಕೂಡ ಪರ್ಚೇಸ್ ಮಾಡ್ಕೊಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅವರ ಪೇಜ್ನ ನಿಮಗೆ ಕಳಿಸ್ತೀನಿ. ಸೊ ಇನ್ನೊಂದು ನೆಕ್ಸ್ಟ್ ಪ್ರಾಡಕ್ಟ್ ಏನಂತಂದರೆ ಕಿವಿ ಓಲೆ ಬಟರ್ಫ್ಲೈ ಡಿಸೈನ್ದು ತರಿಸ್ಕೊಂಡಿದ್ದೆ. ಸೊ ಇದು ಬಂದುಬಿಟ್ಟು 450 ರುಪೀಸು. ಸೊ ನೀವು ಇವಾಗ ಏನಂದರೆ ಇತ್ತೀಚೆಗೆ ಏನಾಗಿದೆ, ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ತಾಯಿದೆ, 11,000 ಹಂಗೆಲ್ಲ ಆಗ್ತಾಯಿದೆ. ಸೊ ಹಾಗಾಗಿ ಮಿಡಲ್ ಕ್ಲಾಸ್ ಜನರಿಗೆ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗದೇ ಇರೋರು ಈ ಥರ ಪಂಚಲೋಹ ಜ್ಯುವೆಲ್ರೀಸ್ ಯೂಸ್ ಮಾಡ್ಕೊಳ್ಬೋದು. ಪಂಚಲೋಹ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಕೂಡ ಇದೆ ನಮಗೆ. ಪಂಚಲೋಹ ಜ್ಯುವೆಲ್ರೀಸ್ ಯೂಸ್ ಮಾಡೋದ್ರಿಂದ ಅಥವಾ ಪಂಚಲೋಹದಿಂದ ಮಾಡಿರುವಂಥ ವಿಗ್ರಹಗಳನ್ನು ನಮ್ಮ ಮನೆಯಲ್ಲಿ ಇಡೋದ್ರಿಂದ ಆಧ್ಯಾತ್ಮಿಕ ಶಕ್ತಿ ಮತ್ತು ದೇಹದಲ್ಲಿ ಸಮತೋಲನದ ಶಕ್ತಿ ಎಲ್ಲ ಚೆನ್ನಾಗಿರುತ್ತೆ. ಆರೋಗ್ಯದ ಲಾಭಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ನಮಗೆ. ಹಾಗೆಯೇ ಸಂಪತ್ತಿನ ಆಕರ್ಷಣೆ ಆಗುತ್ತೆ. ಉಂಗುರಗಳು ಅಥವಾ ವಿಗ್ರಹಗಳ ಪೂಜೆ ಮಾಡೋದ್ರಿಂದ ಐಶ್ವರ್ಯ, ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ. ಈಗ ಎಲ್ಲ ಒಂದೊಂದು ಗ್ರಾಮ್ಗೂ ತುಂಬ ಅಷ್ಟೊಂದು ಥರ ದುಡ್ಡು ಕೊಟ್ಟು ತೊಗೊಳ್ಳೋ ಅಷ್ಟು ಶಕ್ತಿ ನಮ್ಮಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಈ ಓಲೆಗಳನ್ನ ನೀವು ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾಕೆಂದರೆ ಅವರು ಗೋಲ್ಡೆಲ್ಲ ಹಾಕಿ ಆಚೆ ಕಳಿಸೋಷ್ಟು ಧೈರ್ಯ ಕೂಡ ಇರೋದಿಲ್ಲ ಈಗಿನ ರೇಟ್ ನೋಡಿದ್ರೆ. ಸೊ ಹಾಗೆ ಚಿಕ್ಕ ಮಕ್ಕಳಿಗೆ ನೀವು ಇದನ್ನು ಯೂಸ್ ಮಾಡೋದಕ್ಕೆ ಪರ್ಚೇಸ್ ಮಾಡ್ಕೊಳ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಅವ್ರಿಗೆ ಡೈಲಿ ಯೂಸ್ ಕೂಡ ಮಾಡ್ಕೊಳ್ಬೋದು. ಕಲರ್ ಶೇಡ್ ಆಗೋದಿಲ್ಲ, ಪಂಚಲೋಹ ಆಗಿರೋದ್ರಿಂದ ಯೂಸ್ ಮಾಡ್ತಾ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನಿಲ್ಲಿ ಈ ಪ್ರಾಡಕ್ಟ್ ಬಂದುಬಿಟ್ಟು ಸ್ಮಾಲ್ ಸೈಜ್ ಓಲೆ ತರಿಸ್ಕೊಂಡಿರೋದು ನಾನು. ತುಂಬಾ ಚೆನ್ನಾಗಿದೆ. ಬಟರ್ಫ್ಲೈ ಡಿಸೈನು, ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಈ ಜ್ಯುವೆಲ್ರಿಲಿ ಸ್ಟೋನ್ ಯೂಸ್ ಮಾಡಿದ್ದಾರೆ ಇವರು. ಪಂಚಲೋಹ ಜ್ಯುವೆಲ್ರೀಸು ಕೆಲವೊಬ್ಬರಿಗೆ ಸ್ವಲ್ಪ ಕಪ್ಪಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಅದರಿಂದ ಏನು ಪ್ಯಾನಿಕ್ ಆಗುವಂಥದ್ದೇನಿಲ್ಲ. ಯಾಕಂತಂದರೆ ಪಂಚಲೋಹ ಆಗಿರೋದ್ರಿಂದ ಅದು ಯೂಸ್ ಮಾಡ್ತಾ ತುಂಬಾ ಕಲರ್ ಶೈನ್ ಬರುತ್ತೆ. ಯಾಕೆ ಅಂದರೆ ಪಂಚ ಅಂದರೆ 5, ಲೋಹ ಅಂದರೆ ಧಾತು ಅಥವಾ ಲೋಹ ಅಂತ ಕರೀತಾರೆ. ಸೊ ಪಂಚಲೋಹ ಅಂದರೆ 5 ವಿಧವಾದ ಲೋಹಗಳಿಂದ ತಯಾರಿಸಿರುವಂಥದ್ದು. ಸೊ ಸಾಮಾನ್ಯವಾಗಿ ಇದರಲ್ಲಿ ಏನೇನು ಯೂಸ್ ಮಾಡಿರ್ತಾರೆ ಅಂದರೆ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಣ ಮತ್ತು ಸೀಸ ಅಂತ ಅಂದರೆ ಜಿಂಕ್. ಆಯಿತಾ. ಈ ಪಂಚಲೋಹಗಳನ್ನು ಮುಖ್ಯವಾಗಿ ಏನಕ್ಕಂದರೆ ದೇವರ ಪ್ರತಿಮೆ, ವಿಗ್ರಹಗಳು, ಧಾರ್ಮಿಕ ಆಭರಣಗಳನ್ನು ತಯಾರಿಸೋಕ್ಕೆ ಬಳಸ್ತಾರೆ. ಶಾಂತಿ ಮತ್ತು ಸಮೃದ್ಧಿ ತರುತ್ತೆ ಅಂತ ನಂಬಿಕೆಯಾಗಿ. ಈಗ ತೋರಿಸ್ತಿರೋವಂಥ ಜ್ಯುವೆಲ್ರಿ ಬಂದುಬಿಟ್ಟು ನೆಕ್ಲೇಸ್. ಆಯಿತಾ. ತುಂಬಾ ಚೆನ್ನಾಗಿದೆ ಈ ನೆಕ್ಲೆಸ್ಸು. ಗ್ರೀನ್ ಮತ್ತು ರೆಡ್ ಮುತ್ತುಗಳು ಕೂಡ ಆ್ಯಡ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗಳಿಗೆಲ್ಲ, ಫಂಕ್ಷನ್ಸ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ಇದ್ರದ್ದೇ ಕಾಂಬಿನೇಷನ್ ಆಗಿ ಓಲೆ ಕೂಡ ಸಿಗುತ್ತೆ. ಸೊ ಅದ್ರ ಜೊತೆ ಇದನ್ನು ಮ್ಯಾಚ್ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಜೊತೆ ನಾನು ಪಂಚಲೋಹದ್ದು ಮಾಂಗಲ್ಯ ಕೂಡ ತರಿಸಿದ್ದೆ, 24 ಇಂಚಸ್ದು. ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ ಜ್ಯುವೆಲ್ರಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ನೆಕ್ಲೆಸ್ಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಟ್ರೆಡಿಷ್ನಲ್ ವೇರ್ಸ್ ಎಲ್ಲದಕ್ಕೂ ನೀವು ಯೂಸ್ ಮಾಡ್ಕೊಳ್ಬೋದು. ಇದು ಪಾಲಿಶ್ಡ್ ನೆಕ್ಲೆಸ್ ಆಗಿರುತ್ತೆ. ಸೊ ಯೂಸ್ ಮಾಡ್ತಾ ಇನ್ ಕೇಸ್ ಸ್ವಲ್ಪ ಕಲರ್ ಶೇಡ್ ಕೂಡ ಆಗ್ಬೋದು. ಸೊ ಇದು ಪಾಲಿಶ್ಡ್ ಆಗಿರೋದ್ರಿಂದ ನೀವು ಮತ್ತೆ ಪಾಲಿಶ್ ಹಾಕಿಸ್ಕೋಬೋದು. ಸೊ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಗಿದೆ. ಕೂಡ ಈ ನೆಕ್ಲೆಸ್ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ ಇನ್ಸ್ಟಾಗ್ರಾಮ್ ಪೇಜ್ದು. ಆಮೇಲೆ ಲಾಸ್ಟ್ ಒನ್ ಇದು ಮಾಂಗಲ್ಯ ಚೈನು. ಇದು ಬಂದುಬಿಟ್ಟು 24 ಇಂಚಸ್ ಮತ್ತು 30 ಇಂಚಸ್ ಎರಡೂ ಅವೈಲೇಬಲ್ ಇರುತ್ತೆ. ಬಟ್ ಅನ್ಪಾಲಿಶ್ಡ್ ಆಗಿರುತ್ತೆ. ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ವಿತೌಟ್ ಪಾಲಿಶ್. ತುಂಬಾ ಚೆನ್ನಾಗಿದೆ. ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದರ ಪ್ರೈಸ್ ಬಂದುಬಿಟ್ಟು 2,600 ರೂಪಾಯಿ. ತುಂಬ ಥರ ಡಿಸೈನ್ಸ್ ಕೂಡ ಇದೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲರೂ ಆರಾಮಾಗಿ ಚೆನ್ನಾಗಿರಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.